ಈ ಸುಧಾರಣೆಯನ್ನು ತರಬೇಕು ಅಂತ ಚರ್ಚೆ ನಡೀತಾನೆ ಇತ್ತು ಮತ್ತು GST ಕೌನ್ಸಿಲ್ನಲ್ಲಿ ಈ ವಿಷಯ ಪ್ರಸ್ತಾಪ ಆಗ್ತಾನೆ ಇತ್ತು. ಆಗ ಅದಕ್ಕೆ ಬೇಕಾದಂಥ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ರೂಪುರೇಷೆಗಳನ್ನು ಸಿದ್ಧಪಡಿಸಿದೆ. ಹಾಗಾಗಿ ಈಗ ಇದು ಯಾವುದೋ ಈ ಬಿಹಾರ್ ಚುನಾವಣೆ ಹಿನ್ನೆಲೆಯಲ್ಲಿ ಅಂತ ಕಾಂಗ್ರೆಸ್ ಯೋಚಿಸಿದ್ದಿದ್ರೆ ಅದು ತನ್ನ ಅಪ್ರಬುದ್ಧತೆಯ ಮತ್ತೊಂದು ಪ್ರದರ್ಶನವೇ ಹೊರತು ಇನ್ನೇನಲ್ಲ. ಈ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಇವರಿಗೆ ಸುಧಾರಣೆ, ಬದಲಾವಣೆ, ಪರಿವರ್ತನೆ ಏನೂ ಬೇಕಾಗಿಲ್ಲ. ನಿಂತ ನೀರಾದ ವ್ಯವಸ್ಥೆ ಇರಬೇಕು, ಅದು ಜಡ್ಡುಗಟ್ಟಬೇಕು, ಅದು ಸ್ವಾರ್ಥಕ್ಕೆ ಅಧಿಕಾರ ಬಳಸಲಿಕ್ಕೆ ಅವಕಾಶ ಆಗಬೇಕು. ಇದು ಅವರ ಕಾಂಗ್ರೆಸ್ಸಿನ ತತ್ವ. ಆದರೆ ನಾವು ಚಲಿಸುವ ನದಿಯ ನೀರಿನಂತೆ ನಾವು ನಿಂತ ನೀರಲ್ಲ. ನಾವು ಕಾಲಕ್ಕೆ ಅಗತ್ಯಕ್ಕೆ ತಕ್ಕಂಥ ಪರಿವರ್ತನೆ ಮಾಡೋದಕ್ಕೆ ಸದಾ ನಮ್ಮ ಪ್ರಯತ್ನ ನಾವು ಮಾಡ್ತೇವೆ. ಮತ್ತು ಈ ದೇಶವನ್ನು ಬರುವ ದಿನಗಳಲ್ಲಿ ಮೂರನೇ ಆರ್ಥಿಕ ಶಕ್ತಿಯನ್ನಾಗಿ ಮಾಡೋದು ನಮ್ಮ ಮೋದಿಜಿಯವರ ಗುರಿ ಇದೆ, NDA ಸರ್ಕಾರದ ಗುರಿ ಇದೆ. ಹಾಗಾಗಿ ಆ ಗುರಿ ತಲುಪೋದಕ್ಕೆ ಅಷ್ಟೇ ಅಲ್ಲ, ಈ ದೇಶ ಆರ್ಥಿಕವಾಗಿ ಬಲಿಷ್ಠ ಆಗಬೇಕು ಅಷ್ಟೇ ಅಲ್ಲ, ಈ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ, ತಾಂತ್ರಿಕ ಕ್ಷೇತ್ರದಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲಿ ಜಗತ್ತಿಗೆ ನಾವು ಒಂದು ಗುರುವಿನ ಸ್ಥಾನ ಅಂತ ನಾವೇನು ಹೇಳ್ಬೋದು, ಆ ಸ್ಥಾನ